ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಬಂದು ಎಷ್ಟು ದಿನದ ನಂತರ ಮಾಡಬೇಕು, ಪಕ್ಕಾ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ತಿಳ್ಕೊಳ್ಳೋಕ್ಕೆ ಎಷ್ಟು ದಿನದ ನಂತರ ಮಾಡಬೇಕು. ಆಲ್ರೆಡಿ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ಒಂದು ಲೈನ್ ಬಂದು ಡಾರ್ಕ್ ಆಗಿದೆ ಮತ್ತು ಇನ್ನೊಂದು ಲೈನ್ ಬಂದು ಲೈಟ್ ಆಗಿದೆ, ಇದರ ಅರ್ಥ ಏನು ಅಂತ ತಿಳ್ಕೊಬೇಕು ಅಂತ ಅಂದರೆ, ಹಾಗೆ ನಾವು ಗರ್ಭಾವಸ್ಥೆಯಲ್ಲಿದ್ದರೂ ಕೂಡ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಿರ ಯಾವೆಲ್ಲ ಲಕ್ಷಣಗಳಿಂದ ತಿಳ್ಕೊಬಹುದಾಗುತ್ತೆ. ಎಷ್ಟು ದಿನದ ನಂತರ ಮಾಡಿದರೆ ಪಾಸಿಟಿವ್ ಬರುತ್ತೆ, ಗರ್ಭಿಣಿ ಆಗಿದ್ರೂ ಕೂಡ ಇಷ್ಟು ದಿನದ ಒಳಗಡೆ ಮಾಡಿದ್ರೆ ನೆಗೆಟಿವೇ ತೋರಿಸೋದು, ಅದು ಪಾಸಿಟಿವ್ ತೋರಿಸೋದಿಲ್ಲ. ಹಾಗಿದ್ರೆ ಬನ್ನಿ ಶುರು ಮಾಡೋಣ ವಿಡಿಯೋನ. ಯಾವಾಗ ಟೆಸ್ಟ್ ಮಾಡಬೇಕು ಅಂತ, ಇವಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಯಾವಾಗ ಟೆಸ್ಟ್ ಮಾಡ್ತಾರೆ ಅಂತ ಅಂದರೆ 45 ಡೇಸ್ ಪೀರಿಯಡ್ಸ್ ಮಿಸ್ ಆದ 45 ಡೇಸ್ಗೆ ಚೆಕ್ ಮಾಡಿದ್ರೆ ಸರಿಯಾದ ಪ್ರಮಾಣದಲ್ಲಿ ನೀವು ಗರ್ಭಿಣಿ ಆಗಿದ್ದೀರಾ ಇಲ್ವಾ ಅಂತ ಅನ್ನೋದು ಅದರಲ್ಲಿ ತೋರಿಸುತ್ತೆ. ನ್ಯೂಸ್ ತೊಗೊಂಡು ಇಲ್ಲ ಯಾವುದಾದ್ರೂ ಪ್ರೆಗ್ನೆನ್ಸಿ ಕಿಟ್ ತೊಗೊಂಡು ಚೆಕ್ ಮಾಡಬಹುದು. ಇದರಿಂದ ನಾವು ಪ್ರೆಗ್ನೆಂಟ್ ಆಗಿದ್ದೀವ ಇಲ್ವಾ ಅಂತ ಅಂದ್ಬಿಟ್ಟು ತೋರಿಸೋದಕ್ಕೆ 2 ಲೈನ್ ಬರುತ್ತೆ. ಯೂರಿನ್ ಹಾಕಿದ್ರೆ ಒಂದು ಡ್ರಾಪ್ ಯೂರಿನ್ ಹಾಕಿದ್ರೂ ಕೂಡ ಅದರಲ್ಲಿ 2 ಲೈನ್ ತೋರಿಸುತ್ತೆ. ಅದರಲ್ಲಿ 2 ಲೈನ್ ಕೂಡ ಡಾರ್ಕ್ ಆಗಿದೆ ಅಂತ ಅಂದರೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಅರ್ಥ. ಒಂದು ಲೈನು ಡಾರ್ಕ್ ಆಗಿದೆ ಮತ್ತು ಇನ್ನೊಂದು ಲೈನು ಲೈಟ್ ಆಗಿದೆ, ಹಾಗಿದ್ರೆ ನಾವು ಪ್ರೆಗ್ನೆಂಟ್ ಆಗಿದ್ದೀವಾ ಇಲ್ವಾ ಅಂತ ತಿಳ್ಕೊಬೇಕು ಅಂತಂದರೆ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ. ಇವಾಗ ಗರ್ಭಾವಸ್ಥೆಯಲ್ಲಿ ಗರ್ಭಿಣಿ ಆಗಿದ್ದೀರಾ ಅಂತಂದರೆ ಈ ಎಲ್ಲ ಸಿಂಟಮ್ಸ್ಗಳು ಕಾಣಿಸ್ತಾ ಇರುತ್ತೆ. ಪೀರಿಯಡ್ಸ್ ಮಿಸ್ ಆಗುವ ಮೊದಲು ಒಂದು ವಾರದ ಮುಂಚೆ ಅಥವಾ ಪೀರಿಯಡ್ಸ್ ಇನ್ನೇನು ಹತ್ತತ್ರ ಬರ್ತಾ ಇದೆ, ಇನ್ನೇನು 2-3 ಡೇಸ್ ಇದೆ ಅಂತ ಅನ್ಬೇಕಾದ್ರೂ ಕೂಡ ಈ ಎಲ್ಲ ಸಿಂಟಮ್ಸು ಕಾಣಸಿಗುತ್ತೆ. ಹಾಗಿದ್ರೆ ಯಾವ ಸಿಂಟಮ್ಸು? ಬೆಳಿಗ್ಗೆ ಎದ್ದ ತಕ್ಷಣ ವಾಂತಿ ಆಗುವ ರೀತಿ ಆಗ್ತಾ ಇರುತ್ತೆ, ವಾಂತಿ ಬರುವ ರೀತಿ ಭಾವನೆ ಇರುತ್ತೆ, ಆದರೆ ವಾಂತಿ ಬರೋದಿಲ್ಲ. ಹೆಚ್ಚು ಸುಸ್ತಾಗ್ತಾ ಇರುತ್ತೆ, ಹೆಚ್ಚು ನಿದ್ದೆ ಮಾಡುವಂತಹ ಮೂಡ್ ಯಾವಾಗಲೂ ಇರುತ್ತೆ, ಯಾವ ಕೆಲಸ ಮಾಡೋದಕ್ಕೂ ಕೂಡ ಆಸಕ್ತಿ ಇರೋದಿಲ್ಲ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಅಂದರೆ ಕೆಳ ಹೊಟ್ಟೆಯಲ್ಲಿ ಲೈಟಾಗಿ ನೋವು ಕಾಣಿಸ್ಕೊಳ್ತಾ ಇರುತ್ತೆ. ಹೌದು, ಕೆಳ ಹೊಟ್ಟೆಯಲ್ಲಿ ಲೈಟಾಗಿ ನೋವು ಕಾಣಿಸ್ಕೊತಾ ಇದೆ. ಇದು ಪೀರಿಯಡ್ ಆಗಿಬಿಡುತ್ತೇನೋ ಅನ್ನುವಷ್ಟು ಭಯ ಆಗ್ತಾ ಇರುತ್ತೆ, ಆದರೆ ಇದು ಪೀರಿಯಡ್ಸ್ ನೋವು ಅಲ್ಲ, ಇದು ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯ ಲಕ್ಷಣಗಳು. ಅಂದರೆ ಎಕ್ಸೋಗೆ ಗರ್ಭಕೋಶದಲ್ಲಿ ಫಾರ್ಮ್ ಆಗಿ ಅದು ಕರೆಕ್ಟಾದಂತಹ ಪ್ಲೇಸ್ನ ಇಟ್ಕೊಳ್ಳೋದಕ್ಕೆ ಈ ನೋವು ಬಂದು ಕಾಣಿಸ್ಕೊತಾ ಇರುತ್ತೆ ಅಂತಲೇ ಹೇಳ್ಬಹುದು. ಹಾಗೆ ತಲೆಭಾರ ಕೂಡ ಜಾಸ್ತಿ ಇರುತ್ತೆ, ತಲೆನೋವು ಕೂಡ ತುಂಬಾ ಜಾಸ್ತಿ ಇರುತ್ತೆ. ಹಾಗಿದ್ರೆ ಮ್ಯಾಮ್ ನಾವು ಆಲ್ರೆಡಿ ಬಂದು ಯೂರಿನ್ ಟೆಸ್ಟ್ನ ಮಾಡಿದ್ದೀವಿ, ಈಗಾಗಲೇ ಯೂರಿನ್ ಟೆಸ್ಟಲ್ಲಿ ಒಂದು ಲೈನ್ ಬಂದು ಡಾರ್ಕ್ ಆಗಿದೆ, ಮತ್ತೊಂದು ಲೈನ್ ಬಂದು ಲೈಟ್ ಆಗಿದೆ ಅಂತ ಅಂದರೆ ಇದು ಹೇಗೆ ನಾವು ಪ್ರೆಗ್ನೆಂಟ್ ಆಗಿದ್ದೀವ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನೀವೇನಾದರೂ ಕೇಳಿದ್ರೆ, ಹೌದು, ಒಂದು ಲೈನ್ ಬಂದು ಡಾರ್ಕ್ ಆಗಿದ್ರೂ ಕೂಡ ಒಂದು ಲೈನ್ ಬಂದು ಲೈಟ್ ಆಗಿದ್ರೂ ಕೂಡ ಅದರಲ್ಲಿ 2 ಲೈನು ಕಾಣಿಸ್ತಿದೆ ಅಂತ ಅಂದರೆ ಇದು ಪಕ್ಕಾ ಪ್ರೆಗ್ನೆನ್ಸಿ ಸಿಂಟಮ್ಸ್. ಹೌದು, ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತಲೇ ಅರ್ಥ. ಮತ್ತು ಹಾಗಿದ್ರೆ ಮತ್ತೆ ನಾವು ಇನ್ಯಾವಾಗ ಚೆಕ್ ಮಾಡಿ ತಿಳ್ಕೊಬಹುದು ಡೌಟ್ ಇದೆ ಅಂತ ಅಂದರೆ, ಪೀರಿಯಡ್ಸ್ ಮಿಸ್ ಆದಂತಹ 45 ಡೇಸ್ಗೆ ಕರೆಕ್ಟಾಗಿ ನೀವು ಯೂರಿನ್ ಟೆಸ್ಟ್ನ ಮಾಡಿದ್ರೆ ಆವಾಗ ಬಂದು ಸರಿಯಾದಂತಹ ರಿಸಲ್ಟ್ ಸಿಗುತ್ತೆ. ಒಂದು ಲೈನ್ ಬಂದು ಡಾರ್ಕ್ ಆಗಿದೆ ಮತ್ತು ಇನ್ನೊಂದು ಲೈನ್ ಬಂದು ಲೈಟ್ ಆಗಿದೆ ಅಂತ ಅಂದರೆ ಅವಾಗ ತಾನೇ ನಿಮ್ಮ ಹಾರ್ಮೋನ್ಸ್ ಚೇಂಜಸ್ ಆಗ್ತಾ ಇರುತ್ತೆ. ನಿಮ್ಮ ಹಾರ್ಮೋನ್ಸಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಹಾರ್ಮೋನು ರಿಲೀಸ್ ಆಗ್ತಾ ಇರುತ್ತೆ. ಈ ಹಾರ್ಮೋನು ಕರೆಕ್ಟಾಗಿ ಪೂರ್ಣ ಪ್ರಮಾಣದಲ್ಲಿ ರಿಲೀಸ್ ಆದ ನಂತರ 2 ಲೈನ್ ಬಂದು ಕಾಣಸಿಗುತ್ತೆ. ಹಾಗೆ 2 ಲೈನ್ ಬಂದು ತುಂಬಾ ಡಾರ್ಕ್ ಆಗಿರುತ್ತೆ. ಹಾಗೆ ಇನ್ನೊಂದು ವಿಷಯ, ಕರೆಕ್ಟಾಗಿ ಪ್ರೆಗ್ನೆನ್ಸಿ ಟೆಸ್ಟ್ ತಿಳ್ಕೊಬೇಕು ಅಂತಂದರೆ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಯೂರಿನ್ನ ಪಾಸ್ ಮಾಡೋದಕ್ಕಿಂತ ಮೊದಲೇ ಯೂರಿನ್ನ ಟೆಸ್ಟ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ನಾವು ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸ್ಬೋದಾ ಅಂತ ಕೇಳಿದ್ರೆ, ಹೌದು, ಹಾಸ್ಪಿಟ್ಲಲ್ಲಿ ಕೂಡ ಚೆಕ್ ಮಾಡಿಸ್ಬೋದು. ಬ್ಲಡ್ ರಿಪೋರ್ಟಲ್ಲಿ ನೀವು ತಿಳ್ಕೊಬಹುದು. ಬೀಟಾ HCG ಟೆಸ್ಟ್ ಮಾಡಿಸಿದ್ರೆ ಹಾಸ್ಪಿಟ್ಲಲ್ಲಿ ಕೂಡ ನೀವು ಗರ್ಭಿಣಿ ಆಗಿದ್ದೀರಾ ಇಲ್ವಾ ಅಂತ ಅಂದ್ಬಿಟ್ಟು ಬ್ಲಡ್ ರಿಪೋರ್ಟಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಇದೇ ರೀತಿ ಗರ್ಭಿಣಿ ಉಪಯುಕ್ತವಾದಂತಹ ವಿಡಿಯೋಗಳು ನಮ್ಮ ಚಾನಲ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಬಾಯ್.